ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಮೊನ್ನೆ ತಾಲಿಬಾನ್, ನೆನ್ನೆ ಪಾಕಿಸ್ತಾನ್, ಅದು ಕರ್ನಾಟಕದ ಛೋಟಾ ಪಾಕಿಸ್ತಾನ್ ಅಂತೆ. ವಿಡಿಯೋ ವೈರಲ್. ಯಾರು ಆ ಇಬ್ಬರು? ಇದು ಕವಲಂದೆ ಕಿಡಿಗೇಡಿಗಳು. ನ್ಯೂಸ್ 18 ಬಿಗ್ ಎಕ್ಸ್ಪೋಸ್. ಬೆಳಗ್ಗೆ 7 ಗಂಟೆಯಿಂದಲೂ ಸತತವಾಗಿ ನಿರಂತರವಾಗಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮೈಸೂರಿನ ಕವಲಂದೆಯಲ್ಲಿ ದೇಶದ್ರೋಹದ ಮಾತುಗಳನ್ನ ಆಡಿದ್ರಲ್ಲ, ಆ ವಿಡಿಯೋ ಮತ್ತೆ ಆಡಿಯೋವನ್ನ ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಪ್ರಸಾರ ಮಾಡಿದೀವಿ. ಜನರ ಅಭಿಪ್ರಾಯ, ದೂರುದಾರರ ಅಭಿಪ್ರಾಯ, ಮತ್ತೆ ಏಕೈಕ ಚಾನೆಲ್ ನಿಮ್ಮ ನ್ಯೂಸ್ 18 ಕನ್ನಡ ಆ ಗ್ರಾಮಕ್ಕೆ ತೆರಳಿ ಕವಲಂದೆಗೆ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿರೋದು. ನ್ಯೂಸ್ 18 ಬ್ರೇಕ್ ಮಾಡಿರುವಂತ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನ್ಯೂಸ್ 18 ನಲ್ಲಿ ಕವಲಂದೆ ಕಿರಾತಕರ ಪಿನ್ ಟು ಪಿನ್ ಮಾಹಿತಿಯನ್ನ ಬೆಳಿಗ್ಗೆ 7 ಗಂಟೆಯಿಂದಲೂ ನಿರಂತರವಾಗಿ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಆಯಾಮಗಳಲ್ಲಿ ಜನಸಾಮಾನ್ಯರು ಈ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅವರ ಅಭಿಪ್ರಾಯವನ್ನು ಕೂಡ ನಿಮ್ ಮುಂದೆ ಇಡ್ತಾ ಇದ್ದೀವಿ. ಮೈಸೂರಿನ ಕವಲಂದೆಯಲ್ಲಿ ದೇಶದ್ರೋಹದ ಮಾತುಗಳನ್ನ ಕಿಡಿಗೇಡಿಗಳು ಆಡಿದ್ದಾರೆ. ನ್ಯೂಸ್ 18 ಬ್ರೇಕ್ ಮಾಡಿದಂತ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ವಿಡಿಯೋದಲ್ಲಿ ಹೇಳ್ತಾರೆ, ರಂಜಾನ್ ಪ್ರಾರ್ಥನೆ ಮುಗಿಸಿ ಆ ಸಮುದಾಯದ ಜನರು ಮೆರವಣಿಗೆ ಹೋಗ್ತಾ ಇರ್ತಾರೆ. ಇನ್ನೊಂದು ಭಾಗದಲ್ಲಿ ವಿಡಿಯೋ ಮಾಡ್ತಿರ್ತಾರೆ ಕಿಡಿಗೇಡಿಗಳು. ಆ ಮೆರವಣಿಗೆ ಮಧ್ಯದಿಂದ ಒಬ್ಬ ಬರ್ತಾನೆ, ಕಪ್ಪು ಶರ್ಟ್ ಹಾಕಿದವನು. ಆ ವಿಡಿಯೋ ಮಾಡ್ತಿದ್ದವನಿಗೆ ಸಾಥ್ ಕೊಡ್ತಾನೆ. ಕವಲಂದೆ ಗ್ರಾಮ ಅಂದ್ರೆ ಛೋಟಾ ಪಾಕಿಸ್ತಾನ್, ಸರಿನಾ? ಕತ್ತರಿಸ್ಬಿಡ್ತೀವಿ, ಕೊಯ್ದಾಕ್ಬಿಡ್ತೀವಿ, ಕಾಟ್ತೆ ಹೆಂಗೆ ಅಂತ ಆತ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಟ್ಟು ಇಬ್ಬರ ಧ್ವನಿಯಲ್ಲಿ ಸ್ಪಷ್ಟವಾಗಿ ಕೇಳುತ್ತೆ, ಇದು ಪಾಕಿಸ್ತಾನ್ ಚಿಕ್ಕದು, ಕೊಯ್ದಾಕ್ಬಿಡ್ತೀವಿ. ಕವಲಂದ ಅಂದ್ರೆ ಛೋಟಾ ಪಾಕಿಸ್ತಾನ್, ಸರಿನಾ ಅಂತ ಪ್ರಶ್ನೆಯನ್ನ ಮಾಡ್ತಾರಲ್ಲಿ. ಈ ವಿಡಿಯೋದಲ್ಲಿ ಇದೆಂಥ ಮಾತಾಡಿದಾರ ಹಾಗಾದ್ರೆ? ಭಾರತದ ಅನ್ನ ತಿಂದು ಇಲ್ಲಿನ ನೀರು ಕುಡಿದು ವಾಸ ಮಾಡೋದು ಇಲ್ಲಿ, ಆದ್ರೆ ಕಂಪೇರ್ ಮಾಡೋದು, ಹೊಗಳೋದು ನಮ್ಮ ನೆರೆಯ ವಿರೋಧಿ ರಾಷ್ಟ್ರ ಪಾಕಿಸ್ತಾನವನ್ನ. ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಿದೆ ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ, ಆ ವಿಡಿಯೋದಲ್ಲಿರುವಂತ ಆಡಿಯೋ ಬಗ್ಗೆ. ಸೊ ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ದೂರು ದಾಖಲಾಗಿದೆ, FIR ಆಗಿದೆ, ವಿಡಿಯೋ ಬಗ್ಗೆ ತನಿಖೆ ಇದೆ. ಯಾಕಂದ್ರೆ ಸಾಕ್ಷಿ ಇದೆಯಲ್ಲ, ಅನಾಮಧೇಯ ವ್ಯಕ್ತಿಗಳು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿ 2 ಧ್ವನಿ ಕೇಳುತ್ತೆ. ಸೊ ಹಾಗಾಗಿ ಆ ಆಧಾರದ ಮೇಲೆ ಈಗ FIR ಆಗಿದೆ. ಮತ್ತೆ ಅಲ್ಲಿನ ಲೋಕಲೈಟ್ ಹೇಳಿದ ಪ್ರಕಾರ, ಸ್ಥಳೀಯರು ಹೇಳಿದ ಪ್ರಕಾರ, ಯಾರೋ ಹೊರಗಿನಿಂದ ಬಂದವರು ಈ ತರ ಘೋಷಣೆಗಳನ್ನ ಕೂಗಿರೋದಲ್ಲ, ವಿಡಿಯೋ ಮಾಡಿರೋದಲ್ಲ. ಅಲ್ಲಿ ಅವರೇ ಯಾರೋ ಮಾಡಿದ್ದಾರೆ, ಯಾರೋ ಯುವಕರು ಈ ಕೃತ್ಯವನ್ನ ಮಾಡಿರೋದು. ಹಾಗಾಗಿ ಪೊಲೀಸರು ಆದಷ್ಟು ಬೇಗ, ಶೀಘ್ರದಲ್ಲೇ ಅವ್ರು ಯಾರು ಅಂತ ಪತ್ತೆ ಹಚ್ಚಬೇಕು, ಅಂತವ್ರ ವಿರುದ್ಧ ಕ್ರಮ ಆಗಬೇಕು. ಸರ್ಕಾರನೂ ಅಷ್ಟೇ ಎಚ್ಚೆತ್ತುಕೊಳ್ಬೇಕು. ಇದನ್ನ ಹಿಂಗೆ ಸೈಲೆಂಟ್ ಆಗಿ ಬಿಡ್ತಾ ಹೋದ್ರೆ ಮುಂದೊಂದಿನ ಬೇರೆ ಬೇರೆ ರೀತಿಯಲ್ಲಿ ಕೂಗ್ತಾರೆ. ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ ಅಂತ ಬಾಯಿಗೆ ಬಂದಿದ್ದು ಮಾತಾಡೋದಲ್ಲ. ಈಗ ದೇಶದ್ರೋಹಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ವಿಡಿಯೋದಲ್ಲಿ ಅದಿದೆ. ಹಾಗಾಗಿ ಅಂತವ್ರ ವಿರುದ್ಧ ಸೂಕ್ತ ರೀತಿಯಲ್ಲಿ ಕಠಿಣ ಕ್ರಮ ಆಗಬೇಕು ಅನ್ನೋ ಆಗ್ರಹ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. मजमा देखो भी हमारा गांव का। ये भी पाकिस्तान है छोटा, काट देंगे। कवलंदा बोले तो छोटा पाकिस्तान, ठीक है। हमारा गांव का। ये भी पाकिस्तान है छोटा, काट देंगे। कवलंदा बोले तो छोटा पाकिस्तान, ठीक है। हमारा गांव का। ये भी पाकिस्तान है छोटा, काट देंगे। कवलंदा बोले तो छोटा पाकिस्तान, ठीक है। ಬೆಳಿಗ್ಗೆ ಈ ಸುದ್ದಿಯನ್ನ ನಾವು ಬ್ರೇಕ್ ಮಾಡಿದ ಮೇಲೆ ನಮ್ಮ ರಿಪೋರ್ಟರ್ ದಿವ್ಯೇಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟರು. ದೂರುದಾರ ಕಪಿಲೇಶ್ ಸುದೀರ್ಘವಾಗಿ ನ್ಯೂಸ್ 18 ಜೊತೆ ಮಾತಾಡಿದ್ರು. ಇದೀಗ ಬೇರೆ ಬೇರೆ ಸಂಘಟನೆಯ ಮುಖ್ಯಸ್ಥರು ಮತ್ತೆ ಧಾರ್ಮಿಕ ಮುಖಂಡರು ಏನ್ ಹೇಳ್ತಾರೆ ಈ ವಿಡಿಯೋ ಬಗ್ಗೆ ಕೇಳುವಂತ ಸಮಯ. ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರು. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಸಾದಿಕ್ ಪಾಷಾ ಅವರು, ಮುಸ್ಲಿಂ ಮುಖಂಡ. ನಮಸ್ಕಾರ, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಫೈನ್. ಸಾದಿಕ್ ಪಾಷಾ ಅವರೇ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಬಹುಶಃ ಆ ವಿಡಿಯೋ ನೀವು ನೋಡಿರ್ತೀರಾ, ಆಡಿಯೋ ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಇಲ್ಲಾಂದ್ರೆ ಬೆಳಿಗ್ಗೆಯಿಂದ ನಮ್ಮ ಚಾನೆಲ್ ನಲ್ಲಿ ನಾವು ಅದನ್ನ
ಪ್ರಸಾರ ಮಾಡಿದೀವಿ, ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದೀವಿ. ಅಂದ್ರೆ ಇದೀಗ ಕವಲಂದೆ ಗ್ರಾಮದ್ದು ಅಂತ ಕನ್ಫರ್ಮೇಶನ್ ಅಲ್ಲಿನ ಲೋಕಲೈಟ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಸಮುದಾಯಕ್ಕೆ ಸೇರಿದವರು ಈ ತರ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ನಿಮ್ಮ ಒಪಿನಿಯನ್, ಫಸ್ಟ್ ರಿಯಾಕ್ಷನ್. ಮೇಡಮ್, ಅದು ನೋಡಿ, ಆ ಕೂಗು ಹೇಳಿದಾರಲ್ಲ ಛೋಟಾ ಪಾಕಿಸ್ತಾನ್ ಅಂತ, ಅದು ತಪ್ಪು, ತುಂಬಾ ದೊಡ್ಡ ತಪ್ಪು ಮಾಡಿರೋದು. ಯಾಕಂದ್ರೆ ನೋಡಿ, ನಾವು ಇಲ್ಲಿ ಇದ್ದು ಪಾಕಿಸ್ತಾನ ಹೆಸರು ತಕೋಬೇಕಂದ್ರೂ 10 ಸಲ ಯೋಚನೆ ಮಾಡ್ತೀವಿ. ಫೋನ್ ನಲ್ಲಿ ಮಾತಾಡಿದ್ರೇನೋ ಏನೋ ಒಂದು ಪಾಕಿಸ್ತಾನ ಹಂಗೆ ಹಂಗೆ ಅಂತ ಹೇಳ್ಬೇಕಂದ್ರೆ ಭಯ ಇದೆ. ಅಷ್ಟು ಭಯ ನಮ್ ಜನನಲ್ಲಿ ಇದೆ ಮೇಡಮ್. ಅದು ಬೇಕಂದ ಯಾರು ಕಿಡಿಕೇಡಿಗಳು ಮಾಡಿರೋದು ಅದು. ನಿಜವಾಗ್ಲು ಯಾವ ಮುಸಲ್ಮಾನರು ಆಗ್ಲಿ ನೋಡಿದೀವಲ್ಲ, ಎಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ. ಪಾಕಿಸ್ತಾನ ಹೆಸರು ತಕೊಂಡ್ರೆ, ಪಾಕಿಸ್ತಾನ ಪರವಾಗಿ ಮಾತಾಡಿದ್ರೆ ಎಷ್ಟು ಗೌರ್ಮೆಂಟ್ ಆಗ್ಲಿ ಮತ್ತೆ ಇದು ಕಾನೂನು ಎಷ್ಟು ಸ್ಟ್ರಿಕ್ಟಾಗಿ ಕ್ರಮ ತಗೊಳ್ತಾರೆ ಅಂತ ಗೊತ್ತಿದೆ ಎಲ್ರಿಗೆ. ಇದು ಮಾಡಿರೋದು ಯಾರು ಕಿಡಿಕೇಡಿಗಳು, ಇದು ಶಾಂತಿಯಾಗಿ ಹಬ್ಬ ಮಾಡಬಾರ್ದು, ಶಾಂತಿಯಾಗಿ ಮುಸಲ್ಮಾನರು ಇರ್ಬಾರ್ದು ಅಂತ ಮಾಡಿರೋದು. ಅವ್ರು ಯಾರು ಮಾಡಿದ್ದಾರೆ, ಕಾನೂನು ತುಂಬಾ ದೊಡ್ಡಿದೆ, ಕಾನೂನು ಕೈ ಇದು ದೊಡ್ಡಿದೆ. ಅವ್ರನ್ನು ಜಲ್ದಿ ಹಿಡಿದು ಜೈಲ್ಗೆ ಹಾಕ್ಬೇಕು. ನಮ್ದು ಇದು ಫೈನ್. ಮುಸ್ಲಿಂ ಮುಖಂಡರಾಗಿ ನೀವು ಈ ಸ್ಟೇಟ್ಮೆಂಟ್ ಅನ್ನ ನಿಮ್ ಸಮುದಾಯದವರಿಗೆ ಕೊಟ್ಟಿರೋದನ್ನ ಖಂಡಿಸ್ತೀರಾ? ಫೈನ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಫೈನ್. ಈಗ ಸಿದ್ಧಲಿಂಗ ಶಿವಾಚಾರ್ಯ ಶ್ರೀಗಳು, ಈಗ ನಿಮ್ ಪ್ರಕಾರ ಇಲ್ಲಿ ಬದುಕೋಕೆ ನಮ್ ದೇಶ ಬೇಕು, ಹುಟ್ಟಿರೋದಿಲ್ಲಿ, ಸಾಯೋದಿಲ್ಲಿ, ಕುಡಿಯೋಕಿಲ್ಲಿ ನೀರು ಬೇಕು, ತಿನ್ನೋಕಿಲ್ಲಿ ಅನ್ನ ಬೇಕು, ಆದ್ರೆ ಹೊಗಳೋದು ಮಾತ್ರ ನಾವ್ ಎಷ್ಟು ದ್ವೇಷಿಸ್ತೀವಿ ಅದೇ ರಾಷ್ಟ್ರವನ್ನ ಹೊಗಳ್ತಾರೆ ಅಂದ್ರೆ ಇವ್ರ ಮನಸ್ಥಿತಿ ಬಗ್ಗೆ ಚರ್ಚೆ ಆಗ್ತಿದೆ ಈಗ. ಖಂಡಿತ ಇವರ ಮನಸ್ಥಿತಿ ಈಗಿನಿಂದ ಪ್ರಾರಂಭವಾಗಿರುವಂತದ್ದಲ್ಲ. ಅನೇಕ ಬಾರಿ ನಾವು ನೋಡಿದೀವಿ, ಕ್ರಿಕೆಟ್ ಮ್ಯಾಚ್, ಪಾಕಿಸ್ತಾನ್ ಹಿಂದೂಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೆದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಏನಾದ್ರೂ ಗೆದ್ರೆ ಭಾರತದಲ್ಲಿರುವಂತಹ ಕೆಲ ಮುಸ್ಲಿಮರು ಪಟಾಕಿ ಹಚ್ಚಿ ವಿಜೃಂಭಿಸ್ತಾರೆ, ಬೈಕ್ ರ್ಯಾಲಿ ಮಾಡ್ತಾರೆ. ಇದು ಒಂದು ಭಾಗ. ಎರಡನೇದು, ಯಾದಗಿರಿಯಲ್ಲಿಯೂ ಕೂಡ ಪಾಕಿಸ್ತಾನ್ ಪರ ಘೋಷಣೆ ಆಯ್ತು. ಹಿಂದೊಬ್ಬ ಕಲಬುರಗಿಯಲ್ಲಿ ಮಾಜಿ ಸಚಿವರಿದ್ರು, ಕಮರುಲ್ ಇಸ್ಲಾಂ, ಗುಲ್ಬರ್ಗಾ ಏಕ್ ದಿನ್ ಛೋಟಾ ಪಾಕಿಸ್ತಾನ್ ಬನೇಗ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಇವರ ಮಾನಸಿಕತೆ ಏನಿದೆ ಅಂತ ಕೇಳಿದ್ರೆ, ದೇಹ ಮಾತ್ರ ಭಾರತದಲ್ಲಿ, ನಿಷ್ಠೆ ಮಾತ್ರ ಪಾಕಿಸ್ತಾನಕ್ಕೆ. ಹಾಗಿದ್ರೆ ಈ ಭಾರತದಲ್ಲಿ ಇರ್ಲಿಕ್ಕೆ ಇವರು ಲಾಯಕ್ನಾ? ಹೋಗ್ಲಿ ಪಾಕಿಸ್ತಾನಕ್ಕೆ, ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಬದುಕು ಹೇಗಿದೆ ಅಂತ. ನಾಯಿ ಪಾಡು ಬದುಕಿದೆ ಅಲ್ಲಿ. ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? 54 ಮುಸ್ಲಿಂ ರಾಷ್ಟ್ರಗಳಲ್ಲಿ ಮುಸ್ಲಿಮರಿಗೆ ಇರದಂತಹ ಸುರಕ್ಷತೆ ಭಾರತದಲ್ಲಿ ಇದೆ ಅಂದ್ರೂ ಕೂಡ, ನಿನ್ನೆ ರಂಜಾನ್ ಮುಗಿಸಿ ಹೋಗ್ಬೇಕಾದ್ರೆ ಛೋಟಾ ಪಾಕಿಸ್ತಾನ್ ಅಂತ ಹೇಳ್ತಾರಲ್ಲ, ಇವರನ್ನ ಹುಡುಕಿ ನಾಲಿಗೆಗೆ ಮಳೆ ಹೊಡಿಬೇಕು ಮೇಡಮ್. ಅಂದ್ರೆ ಮಾತ್ರ ಇವರಿಗೆ ಭಾರತದ ನಿಷ್ಠೆ ಅರ್ಥ ಆಗುತ್ತೆ. ಇಲ್ಲದೆ ಹೋದ್ರೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಜಿಲ್ಲೆಗಳಲ್ಲಿ, ನಗರ ಪಟ್ಟಣಗಳಲ್ಲಿಯೂ ಕೂಡ ಇದೇ ಘೋಷಣೆ ಆಗುತ್ತೆ ಅನ್ನುವಂಥದ್ದು ನಾನು ಹೇಳ್ತಿದ್ದೀನಿ. ಏನಾದ್ರೂ ಹಿಂದೂ ಸಂಘಟನೆ ಒಂದು ಸ್ಟೇಟ್ಮೆಂಟ್ ಕೊಟ್ರೆ, ಬುದ್ಧಿಜೀವಿಗಳು ಅನ್ನುವಂಥವ್ರು, ಸಂವಿಧಾನ ಕಾಪಾಡ್ಕೊಳ್ತೀನಿ ಅನ್ನುವಂಥವ್ರು ಎಷ್ಟೊಂದು ಪುಂಗಿ ಊದ್ತಾರೆ. ಇವತ್ತೆಲ್ಲಿದ್ದಾರೆ ಅವರು? ಸತ್ತು ಹೋಗಿದಾರ ಇವರು? ಯಾಕೆ ಮಾತಾಡೋದಿಲ್ಲ ಮುಸ್ಲಿಮರ ವಿರುದ್ಧ? ಇವರು ಬೇಡ, ಮುಸ್ಲಿಮರು ಬೇಡ, ಈ ಘೋಷಣೆ ಕೂಗಿದೆಲ್ಲ ಇವ್ರ ವಿರುದ್ಧ ಯಾಕೆ ಮಾತಾಡೋದಿಲ್ಲ ಇವರು? ಯಾಕೆ ಇವ್ರದ್ದು ಡಬಲ್ ಸ್ಟ್ಯಾಂಡ್? ಇವ್ರದ್ದು ಮಾನಸಿಕತೆಯು ಪಾಕಿಸ್ತಾನ ಜೊತೆಗಿದೆಯಾ? ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ದೇಶಕ್ಕೆ ಇಂತಹ ಕ್ರಿಮಿಗಳು ಸವಾಲಾಗಿದ್ದಾರೆ, ಇವರನ್ನ ಮಟ್ಟ ಹಾಕ್ಬೇಕು ಮೇಡಮ್. ಇದು ಒಂದು ದೊಡ್ಡ ಷಡ್ಯಂತ್ರ. ಈಗ ಸಿದ್ಧಲಿಂಗ ಶಿವಾಚಾರ್ಯರೇ, ಸಾದಿಕ್ ಪಾಷಾ ಅವರು ಅದನ್ನ ಖಂಡಿಸಿದ್ರು. ಸರಿ, ಈಗ ನಮ್ಗೆಲ್ಲ ವಾಕ್ ಸ್ವಾತಂತ್ರ್ಯ ಇದೆ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಭಾರತೀಯನಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೆಂಗ್ ಬೇಕ್ ಹಂಗ್ ಮಾತಾಡಕ್ ಆಗಲ್ವಲ್ಲ. ಸೊ ಅವರು ಒಬ್ಬ ಮುಸ್ಲಿಂ ಮುಖಂಡ ಇರೋದ್ರಿಂದ ಯಾವ ತರ ತಿಳಿ ಹೇಳ್ತೀರಾ ನೀವು? ಯಾಕಂದ್ರೆ ಯಾರೇ ಮಾಡಿದ್ರು, ಯಾವುದೇ ಸಮುದಾಯದವ್ರು ಮಾಡಿದ್ರು ತಪ್ಪೇ. ಈ ತರ ದೇಶದ್ರೋಹಿ ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ಹೌದು, ಕಾನೂನು ರೀತಿಯಲ್ಲಿ ಕ್ರಮ ಸರಿ, ಆದ್ರೆ ತಿಳಿ ಹೇಳಬೇಕಲ್ಲ. ಸಾದಿಕ್ ಪಾಷಾ ಅವ್ರಿಗೆ ಏನ್ ಹೇಳ್ತೀರಾ ಸಿದ್ಧಲಿಂಗ ಶಿವಾಚಾರ್ಯರ? ನೋಡಿ, ಮುಸ್ಲಿಂ ಮುಖಂಡರಾದಂತವರು ಇವತ್ತು ನಾವು ವ್ಯಾಪಾರ ಬಹಿಷ್ಕಾರ ಅಂತ ಹೇಳಿದ ತಕ್ಷಣನೇ ಟಿವಿಯಲ್ಲಿ ಬಂದ್ ಕುಂತು ನಮ್ಮ ವಿರುದ್ಧ ಅವರು ಹೋರಾಟ ಮಾಡ್ತಾರೆ, ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಇದೇ ಸಾದಿಕ್ ಪಾಷನ್ ಅಂತವರು, ಅಬ್ದುಲ್ ರಜಾಕ್ ಅಂತವರು, ಮತ್ತೆ ಉಮರ್ ಶರೀಫ್ ಅಂತವರು, ಇವರು ಮಸೀದಿಯಲ್ಲಿ ಕುತ್ಕೊಂಡು ಮದರ್ಸಾದಲ್ಲಿ ಹೋಗಿ ಮಕ್ಕಳಿಗೆ ಭಾರತದ ಬಗ್ಗೆ ನಿಷ್ಠೆ ತೋರುವಂತಹ ಮಾತುಗಳನ್ನ ಯಾಕೆ ಆಡೋದಿಲ್ಲ ಇವರು? ಇವರು ಸುಮ್ಮನೆ ಇರೋದಕ್ಕೇನೆ ಇವತ್ತು ಈ ರೀತಿಯಾದಂತಹ ವಾತಾವರಣ ಈ ರಾಷ್ಟ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇವರು ಕೇವಲ ಹಿಂದೂಗಳ ವಿರುದ್ಧ ಬಾಯಿ ಬಿಡ್ತಾರೆ ಹೊರತು ಮಸೀದಿಗಳಿಗೆ, ಹಿಂದೂಗಳು ವಿರೋಧ ಇಲ್ಲ ಸ್ವಾಮಿ.
ಹಿಂದೂಗಳು ವಿರೋಧಿ ಇಲ್ಲ ನಾವು. ಮದರ್ಸಾಗಳಿಗೆ ಹೋಗಿ ಇವರು ಭಾರತದ ಭಕ್ತಿಯನ್ನ, ಶ್ರದ್ಧೆಯನ್ನ, ನಿಷ್ಠೆಯನ್ನ ಕಲಿಸಿದ್ರೆ ಮಾತ್ರ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. ಅದು ಕಲಿಸ್ತಾ ಇದ್ವಿ ಬಿಡಿ, ಇದು ತುಂಬಾ ದೊಡ್ಡ ಷಡ್ಯಂತ್ರ. ಇದು ಒಂದು ಪಿತೂರಿ ನಡೀತಾ ಇದೆ ಮುಸಲ್ಮಾನರ ಬಗ್ಗೆ, ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಮುಸಲ್ಮಾನರ ಬಗ್ಗೆ. ಏನಂದ್ರೆ ಲಕ್ನೋನಲ್ಲಿ, UP ಲಕ್ನೋನಲ್ಲಿ 7 ಜನ ಹಿಂದೂ ಹುಡುಗರಲ್ಲ ಅವರು, ಎಂತವ್ರು ಗೊತ್ತಾ, ಕಿಡಿಕೇಡಿಗಳು. ಮುಸಲ್ಮಾನರು ಟೋಪಿ ಹಾಕೊಂಡು ಮಸೀದಿ ಹತ್ರ ಕುರಾನು ಮತ್ತೆ ಹಂದಿದು ಮಾಂಸ ಅದೆಲ್ಲ ತಂದು ಇಗ್ಬಿಟ್ಟು ಅವರು ತುಂಬಾ ದೊಡ್ಡ ಆತಂಕ ಮಾಡಕ್ಕೆ ಪ್ರಯತ್ನ ಪಟ್ರು. ಆವಾಗ UP ಪೊಲೀಸ್ಗೆ ನಾನು ಸಲ್ಯೂಟ್ ಮಾಡ್ತೀನಿ. UP ಪೊಲೀಸರು ಒಂದ್ ದಿವಸ ಒಳಗಡೆ ಅವರನ್ನು ಹಿಡಿದು ಆ ಯುಪಿಯನ್ನು ಶಾಂತಿಯಾಗಿ ಕಾಪಾಡಕ್ಕೆ ಅವರನ್ನ ಹಿಡಿದು ಜೈಲ್ಗೆ ಹಾಕಿದ್ರು. ಅವ್ರ ಹೆಸರು ಏನು, ಸುರೇಶ್, ರಮೇಶ್, ಕೃಷ್ಣ, ಇಂಥ ಹೆಸರು ಅಂತ. ಅವರು ಈ ದೊಡ್ಡ ಪಿತ್ತೂರಿ ಕರ್ನಾಟಕದಲ್ಲಿ ಶಾಂತಿಯಾಗಿ ಮುಸಲ್ಮಾನರು ಇರಬಾರ್ದು, ಏನನ್ನ ಒಂದು ಆಗ್ಬೇಕು, ಮುಸಲ್ಮಾನರಿಗೆ ತೊಂದರೆ ಬರ್ಬೇಕು ಅಂತ ಒಂದು ಪಿತ್ತೂರಿ ನಡೀತಾ ಇದೆ. ಅದಕ್ಕೋಸ್ಕರ ಕಾನೂನು ಇದೆ, ಕಾನೂನು ಕ್ರಮ ತಗೊಳುತ್ತೆ, ಬರುತ್ತೆ. ಯಾರು ಮಾಡಿದ್ದಾರೆ, ಹಿಂದೂ ಮಾಡಿದ್ರನ್ನು ಬರುತ್ತೆ, ಮುಸಲ್ಮಾನ್ ಮಾಡಿದ್ರು ಬರುತ್ತೆ. ಮುಸಲ್ಮಾನ್ ಮಾಡಿದ್ರನ್ನು ಜೈಲ್ ಕಳಿಸ್ಬೇಕು, ಹಿಂದೂ ಮಾಡಿದ್ರನ್ನು ಜೈಲ್ ಕಳಿಸ್ಬೇಕು. ಆ ವಿಡಿಯೋ ನಾನು ಕೇಳಿದೆ ಈಗ, ಆ ವಿಡಿಯೋನಲ್ಲಿ ಮಾತುನು ಒಂಥರ ಇದಕ್ ಬರ್ತಾ ಇದೆ, ಸರಿಯಾಗಿ ಮಾತುನು ಅವನ್ಗೆ ಬರ್ತಾ ಇಲ್ಲ. ಯಾರನ್ನು ಬೇರೆನೂ ಇರ್ಬೋದು, ಇಲ್ಲಾಂದ್ರೆ ಮುಸಲ್ಮಾನೂ ಇರ್ಬೋದು. ಶ್ರೀ ಅವರೇ, ನಾನು ಹೇಳ್ತಾ ಇರೋದು ನೋಡಿ, ಇದ್ರಲ್ಲಿ ನೋಡಿ, ಹಿಂದೂ ಮುಸಲ್ಮಾನಿಗೆ ಹೊಡೆದಾಡ್ಕೊಂಡು ಸಾಯ್ಲಿ ಅಂತ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ. ಅದು ಆಗ್ಬಾರ್ದು. ಅದಕ್ಕೆ ನಾನು ಮನವಿ ಮಾಡ್ತೀನಿ ಕಾನೂನಿಗೆ, ಏನ್ ಸತ್ಯ ಇದೆ ಆಚೆ ತಂದು ಯಾರು ಮಾಡಿದ್ದಾರೆ ಅವ್ರಿಗೆ ಜೈಲ್ ಕಳಿಸ್ಲಿ. ಖಂಡಿತ ಸಾದಿಕ್ ಪಾಷಾ ಅವರೇ, ಉತ್ತರ ಪ್ರದೇಶದಲ್ಲಿ ಕೆಲ ಯುವಕರು ಈ ರೀತಿಯಾದಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದು, ಅದನ್ನ ಅಲ್ಲಿಯ ರಾಜ್ಯ ಸರ್ಕಾರ ತಡೆದಿದ್ದು, ಇದು ಶ್ಲಾಘನೀಯ. ಆದ್ರೆ ಕೌಲಂದಾದಲ್ಲಿ ನಡೆದಿರುವಂತಹದ್ದು ಇದು ಹಿಂದೂ ಹುಡುಗರು ಅಂತಲ್ಲ, ಕಿಡಿಗೇಡಿಗಳಂತಲ್ಲ, ಮುಸಲ್ಮಾನ ಹುಡುಗರೇ ಮಾಡಿರುವಂತಹದ್ದು. ಅಷ್ಟು ಸಾವಿರಾರು ಜನ ಮುಸ್ಲಿಮರ ಮಧ್ಯೆ ಈ ಹಿಂದೂ ಒಬ್ಬ ಯುವಕ ಹೋಗಿ ಆ ರೀತಿಯಾದಂತಹ ಘೋಷಣೆಯನ್ನ, ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡುವಂತಹ ತಾಕತ್ತು ಯಾರಿಗೂ ಕೂಡ ಇಲ್ಲ. ಹೀಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅವನು ಹಿಂದೂನೇ ಇರ್ಲಿ, ಮುಸ್ಲಿಂನೇ ಇರ್ಲಿ, ಶತ್ರು ರಾಷ್ಟ್ರದ ಪರ ಘೋಷಣೆ ಆಗ್ತಾನೆ ಅವನು. ನೋಡಿ ಸ್ವಾಮಿ, ಫಸ್ಟ್ ಈ ನಮ್ಮ ದೇಶ ದ್ರೋಹಿ ಮಾತು ಯಾರು ತೆಗಿತಾರೆ ಅವರನ್ನು ಜೈಲ್ಗೆ ಹಾಕ್ಬೇಕು. ದೊಡ್ಡವರು ಇದ್ದಾರಲ್ಲ, ಅಲ್ಲಿಂದ ಶುರು ಮಾಡ್ಬೇಕು. ರಾಷ್ಟ್ರೀಯ ಧ್ವಜ ಇದು ಕೇಸರಿ ಧ್ವಜ, ರಾಷ್ಟ್ರೀಯ ಧ್ವಜ ತೆಗೆದು ಕೇಸರಿ ಧ್ವಜ ಹಾಕ್ತಾರಂತ ಹೇಳಿದಾರಲ್ಲ, ಅಂತವ್ರನ್ನು ಜೈಲ್ ಕಳಿಸ್ಬೇಕು. ಈ ಹುಡುಗರು ಯಾರು ಮಾಡಿದ್ದಾರೆ ಇಂಥವ್ರನ್ನು ಜೈಲ್ ಕಳಿಸ್ಬೇಕು. ಫಸ್ಟ್ ಈಶ್ವರಪ್ಪನವ್ರು ಇದ್ದಾರಲ್ಲ, ಅಂತ ದೊಡ್ಡ ವ್ಯಕ್ತಿಗಳ ಮೇಲೆ ಆಕ್ಷನ್ ತಗೊಂಡ್ರೆ ಚಿಕ್ಕವ್ರು ನೋಡ್ಬಿಟ್ಟು ಭಯ ಮಾಡ್ತಾರೆ. ಇನ್ನೊಂದ್ಸಲಿ ದೇಶದ್ರೋಹಿ ಮಾತು ಹೇಳಲ್ಲ ಯಾರು. ಈಶ್ವರಪ್ಪನವರ ಕನ್ನಡ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಎಲ್ಲ ದೇಶಕ್ಕೆ ಅರ್ಥ ಆಯ್ತು, ಎಲ್ಲ ಕರ್ನಾಟಕ ಜನಕ್ಕೆ ಅರ್ಥ ಆಯ್ತು. ಅವ್ರದ್ದು ಕನ್ನಡ ಸ್ಪೆಷಲ್ ಕನ್ನಡ ಇಲ್ಲ, ನಮ್ಮ ಕರ್ನಾಟಕ ಕನ್ನಡ ಮಾತಾಡೋದು. ಅವ್ರು ಹೆಂಗೆ ಹೇಳ್ತಾರೆ ಸ್ವಾಮಿ, ಅಷ್ಟು ದೊಡ್ಡವರು, ಒಬ್ಬ ಶಾಸಕರು, ಒಬ್ಬ ಮಿನಿಸ್ಟರು, ಅವರು ಅಂತ ಅವ್ರು ಮಾತು ಹೇಳಿದ್ರೆ ಅಂತ ಅವ್ರು ನೋಡ್ಬಿಟ್ಟು ಬೇರೆಯವ್ರು ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಫಸ್ಟ್ ಪನಿಷ್ಮೆಂಟ್ ಕೊಟ್ರೆ, ಅವ್ರಿಗೆ ಜೈಲ್ ಕಳಿಸಿದ್ರೆ ಎಲ್ರು ನೋಡ್ಬಿಟ್ಟು ಇನ್ನೊಂದ್ಸಲಿ ದೇಶದ್ರೋಹಿ ಮಾತು ಹೇಳಲ್ಲ, ದೇಶದ್ರೋಹಿ ಕೆಲಸ ಮಾಡಲ್ಲ. ಅವ್ರು ಅಷ್ಟು ಕೊಡ್ಬೇಕು. ನೋಡಿ, ರಾಷ್ಟ್ರ ಹಾಕ್ತೀನಿ ಅಂತ ಹೇಳೋರು ದೊಡ್ಡ ದೇಶದ್ರೋಹಿ ಅಂತ ಅವ್ರಿಗೆ ಈ ಮೊನ್ನೆ ಹೇಳಿದಾನಲ್ಲ ಈ ಹುಡುಗರು, ಇಂಥವ್ರಿಗೆ ಸೇರಿಸಿ ಒಂದೇ ಕಡೆ ಜೈಲ್ಗೆ ಹಾಕ್ಬೇಕು, ದೊಡ್ಡ ಪನಿಷ್ಮೆಂಟ್ ಕೊಡ್ಬೇಕು. ನೋಡಿ, ನನ್ನ ಮಾತು ಕೇಳಿ, ಈಶ್ವರಪ್ಪನವರು ಹೇಳಿದಂತ ಕನ್ನಡ ನಿಮಗೆ ಅರ್ಥ ಆಗಿಲ್ಲ. ಎಲ್ಲ ನಮ್ಮ ಕರ್ನಾಟಕಕ್ಕೆ ಅರ್ಥ ಆಗಿದೆ, ಪೊಲೀಸ್ ಅರ್ಥ ಆಗಿದೆ, ಮಿನಿಸ್ಟ್ರಿಗೆ ಅರ್ಥ ಆಗಿದೆ. ಸ್ವಾಮಿ, ನಿಮಗೆ ತಾಳ್ಮೆ ಅನ್ನುವಂಥದ್ದಿಲ್ಲ, ಅದಕ್ಕೇನೆ ನೀವು ಟೆರರಿಸ್ಟ್ಗಳಿಗೆ ಬೆಂಬಲ ಕೊಡುವಂತದ್ದು. ಯಾರಿಗೆ ನಾವು ದೇಶದ್ರೋಹಿಗಳಿಗೆ ಬೆಂಬಲ ಕೊಡಲ್ಲ, ಈಶ್ವರಪ್ಪನಿಗೆ ಬೆಂಬಲ ಕೊಡಲ್ಲ, ದೇಶದ್ರೋಹಿ ಅವರಿಗೆ. ಮತ್ತೆ ಇಂಥ ಹುಡುಗರು ಮಾಡಿದಾರಲ್ಲ ಕಿಡಿಕೇಡಿಗಳು, ಇಂಥವ್ರಿಗೂ ನಾವು ಬೆಂಬಲ ಕೊಡಲ್ಲ. ವ್ಯವಧಾನ ಇಲ್ಲ ನಿಮಗೆ. ನಾನು ಹೇಳಿದ್ದು ಕೇಳಿರಿ, ಈಶ್ವರಪ್ಪನವರು ಆ ರಾಷ್ಟ್ರಧ್ವಜವನ್ನ ತೆಗೆದು ಹಾಕಿ ಕೇಸರಿ ಧ್ವಜವನ್ನ, ಭಗವಾ ಧ್ವಜವನ್ನ ನಿರ್ಮಾಣ ಮಾಡಬೇಕು, ಏರ್ಸ್ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ.
ಇದೇ ಚಾನೆಲ್ ಒಂದೊಂದ್ ಜನ ಕೇಸರಿ ಧ್ವಜನೂ ಇದೇ ರಾಷ್ಟ್ರ ಚಾನೆಲ್ ಧ್ವಜ ಇದೆ. ಆಗ್ಬೋದು ಅಂತ ಯಾವ ಬಾಯಿನಿಂದ ಹೇಳ್ತಾ ಇದ್ದೀರಾ ನೀವು? ಸತ್ಯ ಹೇಳಿ, ಸತ್ಯ ಹೇಳಿ. ಕೇಸರಿ ಹಾಕೊಂಡು ಸುಳ್ಳು ಹೇಳ್ಬೇಡಿ, ಕೇಸರಿ ಹಾಕೊಂಡು ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳಿ ಸ್ವಾಮಿ. ಯಾಕೆ ದೇಶದ್ರೋಹ ಮೇಲೆ ಬಟ್ಟೆ ಹಾಕ್ತೀರಾ? ಯಾಕೆ? ಇನ್ನೊಂದು ಹೃದಯ ಪಾಕಿಸ್ತಾನದಲ್ಲಿ ಇಲ್ಲ ನಮ್ಮದು. ಒಂದೇ ಮಾತು, ಒಂದೇ ನಾಲಿಗೆ. ನೀವು ಒಂದೇ ಮಾತು, ಒಂದೇ ದೇಶ, ಒಂದೇ ಅಪ್ಪ, ಒಂದೇ ಧ್ವಜ, ಕೇಸರಿ ಧ್ವಜ ಮುಂದೆ ಆಗ್ಬೋದು ಅಂತ ಹೇಳ್ಬೋದಲ್ಲ, ಅದನ್ನ ಯಾಕೆ ನೀವು ತಿಳ್ಕೊಳ್ಳಿಲ್ಲ? ನೀವು ಇದನ್ನ ಹೇಳ್ತಿರಲ್ಲ, ಇದನ್ನ ಹೇಳ್ತೀರಿ. ಖಲಿಸ್ತಾನ್ ಧ್ವಜ ಹಾರಿಸಿದ್ರಲ್ರಿ ಕೆಂಪು ಕೋಟೆ ಮೇಲೆ, ಅದನ್ನ ಯಾಕೆ ನೀವು ಖಂಡಿಸ್ಲಿಲ್ಲ? ಅವರು ಜೈಲಿನಲ್ಲಿ ಇದ್ದಾರೆ, ಅವರು ಜೈಲಿನಲ್ಲಿ ಯಾಕೆ ಈಶ್ವರಪ್ಪ ಜೈಲಿನಲ್ಲಿ ಇಲ್ಲ? ಜೈಲಿನಲ್ಲಿ ಇಲ್ಲ, ಯಾಕೆ ಆಚೆ ಬಿಟ್ಟಿದ್ದಾರೆ? ಅವ್ರನ್ನು ಅರೆಸ್ಟ್ ಮಾಡಬೇಕು. ಈ ಹುಡುಗರು ಮಾಡಿದಾರಲ್ಲ ಕಿಡಿಕೇಡಿಗಳು, ಈ ಹುಡುಗರು ಕಿಡಿಕೇಡಿಗಳು ಮಾಡಿದಾರಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಫಸ್ಟ್ ಜೈಲ್ಗೆ ಹಾಕ್ಬೇಕು. ಯಾರ್ಯಾರು ದೇಶದ್ರೋಹಿ ಬಾಯಿನಿಂದ ತೆಗ್ತಾರೆ ಅವ್ರಿಗೆ ಜೈಲ್ಗೆ ಹಾಕ್ಬೇಕು. ನಿಮಗೆ ಸಂವೇದನದ ಕೊರತೆ ಇದೆ. ಈಶ್ವರಪ್ಪನವರು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಈಗ ನೋಡಿ, ಅವ್ರು ಮಾಡಿದ್ರು ದೇಶದ್ರೋಹದ ಕೆಲಸ, ಇವ್ರು ಮಾಡಿದ್ರು, ನಾವು ಮಾಡ್ಬೇಕಂತಿಲ್ವಲ್ಲ. ನಮಗ್ ಬುದ್ಧಿ ಇದೆಯಲ್ಲ, ಇನ್ಮೇಲೆ ಮಾಡಬಾರ್ದು ಅಂತ ಹೇಳಬೇಕು. ಆ ತರ ಸ್ಥಾನದಲ್ಲಿ ನೀವು ಇರೋರು, ಅದಕ್ಕೋಸ್ಕರ ನಿಮ್ಮಿಂದ ನಾವು ಅಭಿಪ್ರಾಯ ಸಂಗ್ರಹ ಮಾಡ್ತಿರೋದು. ದಯವಿಟ್ಟು ಇಬ್ರು ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. मजमा देखो भी हमारा गांव का। ये भी पाकिस्तान है छोटा, काट देंगे। कौलंदा बोले तो छोटा पाकिस्तान, ईद के गले का लिया। ठीक है। हमारा गांव का ये भी पाकिस्तान है छोटा, काट देंगे। कौलंदा बोले तो छोटा पाकिस्तान, ईद के गले का लिया। ठीक है। हमारा गांव का ये भी पाकिस्तान है छोटा, काट देंगे। कौलंदा बोले तो छोटा पाकिस्तान, ईद के गले का लिया। ठीक है। ईद के गले का लिया नहीं रहे क्या रे बेवकूफ। ವೆಲ್ಕಮ್ ಬ್ಯಾಕ್. ಕವಲಂದೆ ಘಟನೆ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಲೇ ಇದೆ. ನ್ಯೂಸ್ 18 ವರದಿಯಿಂದ ಸರ್ಕಾರ ಇದೀಗ ಅಲರ್ಟ್ ಆಗಿದೆ. ಮೈಸೂರು ಎಸ್ಪಿಗೆ ಮಾಹಿತಿಯನ್ನ ಕೇಳಿದ್ದಾರೆ ಸಿಎಂ. ಛೋಟಾ ಪಾಕಿಸ್ತಾನ್ ಘೋಷಣೆ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡಿ, ತನಿಖೆಯನ್ನ ಮಾಡಿ ಅಂತ ಸಿಎಂ ಎಸ್ಪಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ಪಿಯಿಂದ ಈ ಘಟನೆ ಬಗ್ಗೆ, ಆ ವಿಡಿಯೋ ಬಗ್ಗೆ, ಮತ್ತೆ ಆ ಪಾಕಿಸ್ತಾನದ ಬಗ್ಗೆ ಮಾತನಾಡಿರೋ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಕೇಳಿದ್ದಾರೆ. ಇನ್ನು ಆರಗ ಜ್ಞಾನೇಂದ್ರ ಗೃಹ ಸಚಿವರು ಕೂಡ ಎಸ್ಪಿಯಿಂದ ಮಾಹಿತಿ ಕೇಳಿದ್ದಾರೆ. ಕವಲಂದೆ ಕಿಡಿಗೇಡಿಗಳ ಬಗ್ಗೆ ನ್ಯೂಸ್ 18 ಬೆಳಗ್ಗೆಯಿಂದ ನಿರಂತರ ವರದಿ ಪ್ರಸಾರ ಮಾಡ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿರುವಂತ ಏಕೈಕ ಚಾನೆಲ್ ನ್ಯೂಸ್ 18 ಕನ್ನಡ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕೌರಂದೆ ಗ್ರಾಮದಲ್ಲಿ ನಿನ್ನೆ ನಮಾಜ್ ಮುಗಿಸಿ ಹೋಗಬೇಕಾದ್ರೆ ಛೋಟಾ ಪಾಕಿಸ್ತಾನ್ ಅಂತ ಕೂಗಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದಾಗ್ಯೂ ಕೂಡ ಪೊಲೀಸರು ಅವ್ರನ್ನ ಪತ್ತೆ ಹಚ್ಚಿಲ್ಲ. ನಾನು ಎಸ್ ಪಿ ಮಾತಾಡ್ತೇನೆ, ಅದನ್ನ ಗಮನಿಸಿ ಅದಕ್ಕೆ ಆಕ್ಷನ್ ತಗೊಳಕ್ ಹೇಳ್ತೇನೆ. ಸರ್, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕೌರಂದೆ ಗ್ರಾಮದಲ್ಲಿ ನಿನ್ನೆ ನಮಾಜ್ ಮುಗಿಸಿ ಹೋಗಬೇಕಾದ್ರೆ ಛೋಟಾ ಪಾಕಿಸ್ತಾನ್ ಅಂತ ಕೂಗಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದಾಗ್ಯೂ ಕೂಡ ಪೊಲೀಸರು ಅವ್ರನ್ನ ಪತ್ತೆ ಹಚ್ಚಿಲ್ಲ. ನಾನು ಎಸ್ ಪಿ ಮಾತಾಡ್ತೇನೆ, ಅದನ್ನ ಗಮನಿಸಿ ಅದಕ್ಕೆ ಆಕ್ಷನ್ ತಗೊಳಕ್ ಹೇಳ್ತೇನೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಕವಲಂದೆ ಕಿಡಿಗೇಡಿಗಳು ಘೋಷಣೆ ಕೂಗಿರೋದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂಥ ಕಿಡಿಗೇಡಿಗಳಿಗೆ ಏನ್ ಶಿಕ್ಷೆ ಆಗ್ಬೇಕು? ಸಾದಿಕ್ ಪಾಷಾ ಅವರೇ, ಕೊನೆ ರಿಯಾಕ್ಷನ್ 30 ಸೆಕೆಂಡ್ಸ್ ಕೊಡ್ತೀನಿ ನಿಮ್ಗೆ. ಇಂಥವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅಂತೀರಾ ನೀವು? ಮೇಡಮ್, ಇವ್ರಿಗೆ ನೋಡಿ, ಕಾನೂನಲ್ಲಿ ಏನು ದೊಡ್ಡ ಶಿಕ್ಷೆ ಇದೆ. ದೇಶದ್ರೋಹಿ ಯಾರು ಮಾತಾಡ್ತಾರೆ ಅಂದ್ರೆ ಪಾಕಿಸ್ತಾನ ಅದು ಇದು ಹೆಸರು ತಕೊಂಡು ಯಾರು ಈ ನಮ್ಮ ದೇಶನ ಶಾಂತಿಯಾಗಿ ಭಂಗ ಮಾಡಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರಿಗೆಲ್ಲ ದೊಡ್ಡ ಶಿಕ್ಷೆ ಕೊಡ್ಬೇಕು. ಅವ್ರಿಗೆ ಜೈಲ್ ಕಳ್ಸ್ಬೇಕು. ಅವ್ರಿಗೆ ಬೇಲೆಲ್ಲ ಸಿಗ್ಬಾರ್ದು. ಈ ರಾಷ್ಟ್ರೀಯ ಧ್ವಜ ತೆಗ್ದು ಕೇಸರಿ ಧ್ವಜ ಹಾಕ್ತಾರಲ್ಲ ಅಂತ ಅವ್ರುನು, ಈ ಪಾಕಿಸ್ತಾನ ಹೆಸರು ತಕೊಂಡು ಮಾಡ್ತಾರಲ್ಲ ಅಂತ ಅವ್ರುನು ದೊಡ್ಡ ಶಿಕ್ಷೆ ಅವ್ರಿಗೆ. ಸುಳ್ಳು ಹೇಳ್ಬೇಡಿ, ಸ್ವಾಮಿ. ನೀವು ಕೇಸರಿ ಏನ್ ಹೇಳಿ ಸ್ವಾಮಿ? ಎಲ್ಲ ನಮ್ ಕರ್ನಾಟಕ ಜನ ಎಲ್ಲ ನಿಮ್ಮ ಆಗ್ರಹ ಏನು? ಕೊನೆಯದಾಗ ಸರ್ 30 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬಿಡಿ ಪ್ಲೀಸ್. ನೋಡಿ ಮೇಡಮ್, ಜಮೀರ್ ಅಹ್ಮದ್ ಅಂತವ್ರು
ಮತ್ತೆ ಆ ಜಮೀರ್ ಅಹ್ಮದನ ಇನ್ನೊಂದು ಮುಖಗಳಿದಾವಲ್ಲ, ಅಕ್ಬರುದ್ದೀನ್ ಓವೈಸಿ, ಅಸದುದ್ದೀನ್ ಓವೈಸಿ ಅಂತವ್ರು ಕಿಡಿಗೇಡಿಗಳ ಕಲ್ಲು ಹೊಡೆದ್ರೆ ಅವ್ರಿಗೆ 5,000 ರೂಪಾಯಿ ಫುಡ್ ಕಿಟ್ ಕೊಟ್ಟು ಪ್ರೋತ್ಸಾಹ ಕೊಡ್ತಾರಲ್ಲ, Okay. ಅದರ ಬೆಳವಣಿಗೆಗೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾ ಇರೋದು. ಹುಬ್ಬಳ್ಳಿಯ ಒಬ್ಬ ಮೌಲ್ವಿ ಕೂಡ ಅದನ್ನೇ ಹೇಳಿದ್ರು, ನಮ್ಮ ಹಳೆ ಹುಬ್ಬಳ್ಳಿ ಪಾಕಿಸ್ತಾನ್ ತರ ಇದೆ ಅಂತ. Okay. ಇವರಿಗೆ ಕಠಿಣ ಶಿಕ್ಷೆ ಆಗದ ಕಾರಣಕ್ಕಾಗಿ ಇವತ್ತು ಪದೇ ಪದೇ ಈ ರೀತಿಯಾದಂತಹ ಉವಾಚಗಳು ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ನಿಲ್ಲಿಸಬೇಕು. ಆರ್ದ್ರ ಅಮೂಲ್ಯನನ್ನ ಹೇಗೆ ಒಳಗಡೆ ಇಟ್ಟಿದಾರೋ, ಮುಂದಿನ ಯಾರಾದ್ರೂ ಆಮೇಲೆ ಇಂಥ ಉಮರ್ ಸ್ಟೇಟ್ಮೆಂಟ್ ಖಾಲಿದ್ ಕೊಡ್ಬೇಕು, ದಿಲ್ಲಿ- ವಿಡಿಯೋ ಮಾಡ್ಬೇಕು, ದಿಲ್ಲಿ- ಮಾತಾಡ್ಬೇಕು ಹಾ, ಅಂತಂದ್ರೆ ಯೋಚನೆ ಮಾಡ್ಬೇಕು, ಅಂತ ಕ್ರಮ ಆಗ್ಬೇಕು ಅನ್ನೋದು ನಿಮ್ಮ ಆಗ್ರಹ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ ಈ ಹೊತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬೆಳಗ್ಗೆಯಿಂದ ನಾವು ಈ ಕವಲಂದೆಯಲ್ಲಿ ಕಿಡಿಗೇಡಿಗಳು ಯಾವ ತರ ಕೃತ್ಯವನ್ನ ಮಾಡಿದ್ರು, ಘೋಷಣೆ ಕೂಗಿದ್ರು ಅಂತ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದೀವಿ. ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ. ಸಿಎಂ ನಾನು SP ಹತ್ರ ಮಾತಾಡ್ತೀನಿ, ಕ್ರಮ ಜರುಗಿಸಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಅದೇ ಮಾತನ್ನ ಹೇಳಿದ್ದಾರೆ. ನೋಡೋಣ ಮುಂದೆ ಕಾನೂನು ರೀತಿಯಲ್ಲಿ ಏನೆಲ್ಲ ತನಿಖೆಗಳು ನಡೆಯುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.